ಅಕ್ಕ ಫುಲ್ ಟ್ಯಾಂಕ್ ಮಾಡಿ. ನೀವೇನ್ ಬಿಡ್ರಿ ಸಾವುಕಾರ ಮಂದಿ. ಈಗ ನಾವು ಓದಿದ್ದು PU ಕಾಲೇಜ್ ಕಡೆ ಹೋಗ್ತಾ ಇದೀವಿ, ನೋಡೋಣ ಎಷ್ಟು ಜನ ನನ್ನ ಕಂಡಿತಾರೆ ಅಂತ. ಇದೇ ನೋಡ್ ಗುರು, ನಾವು ಓದಿದ್ PU ಕಾಲೇಜು, ಸೌಂದರ್ಯ ಕಾಂಪೋಸಿಟ್ PU ಕಾಲೇಜ್. ಯಾರು ಕಂಡಿಡ್ದಿಲ್ವಲ್ಲ ಗುರು ಇವತ್ತು. ಯಾಕೆ ಕಂಡಿಡ್ದಿಲ್ಲ ಗೊತ್ತಾ? ಕಾಲೇಜು ಈಗ ರಜಾ, ಅದಕ್ಕೆ. ಕಾಲೇಜ್ ಏನಾದ್ರು ಓಪನ್ ಆಗಿದ್ದಿದ್ರೆ ಹುಡುಗರೆಲ್ಲ ನನ್ನ ನೋಡ್ಬಿಟ್ಟು ಹೂವಿನ ಹಾರ ತಗೊಂಬಂದ್ ಹಾಕೋರು. ಹೇಳಕ್ ಒಂದಿದೆ ಬಾಯಿದೆ ಅಂತ ಏನ್ ಬೇಕಾದೇನ್ ಬೇಡ, ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಯಾವ್ದೇ ಕಾಲೇಜಿನ ಮ್ಯಾನೇಜ್ಮೆಂಟ್ ಆಗ್ಲಿ, ಅದ್ ಸ್ಮೂತ್ ಆಗಿ ಮೂವ್ ಆಗ್ಬೇಕು, ಮತ್ತೆ ಅದ್ರ ಲೆಗಸಿ ಕಂಟಿನ್ಯೂ ಆಗ್ಬೇಕಂದ್ರೆ ಮೈನ್ ಥಿಂಗ್ ಏನಂದ್ರೆ ಮ್ಯಾನೇಜ್ಮೆಂಟ್ ಅವರು ಲೆಕ್ಚರರ್ಸ್ ನ ಚೆನ್ನಾಗಿ ನೋಡ್ಕೊಬೇಕು. ಅವಾಗ ಮಾತ್ರ ಲೆಕ್ಚರರ್ಸ್ ಸ್ಟೂಡೆಂಟ್ಸ್ ನ ಚೆನ್ನಾಗಿ ನೋಡ್ಕೊಳೋದು. ಆ ತರ ವಿಷಯದಲ್ಲಿ ನಮ್ ಸೌಂದರ್ಯ ಕಾಲೇಜು ಬೆಸ್ಟ್ ಎಕ್ಸಾಂಪಲ್ ಗುರು. ಮೊನ್ನೆ ತಾನೆ ಸೆಕೆಂಡ್ PU ರಿಸಲ್ಟ್ಸ್ ಬಂತು. ರಿಸಲ್ಟ್ಸ್ ಅಂತೂ ಅದ್ಭುತ ಗುರು ಈ ಕಾಲೇಜಲ್ಲಿ. Oh my God, what is this? Excellent bro, amazing. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಕೊರೋನಾ ಟೈಮ್ ಇಂದ ಸ್ಕೂಲಲ್ಲಿ ಒಳ್ಳೆ ಹ್ಯಾಪಿ ಎಂಡಿಂಗ್ ಸಿಗ್ಲಿಲ್ಲ, ಬಟ್ ಆದ್ರೆ ನಮ್ಮ ಸೌಂದರ್ಯ ಕಾಲೇಜಲ್ಲಿ PU ಲೈಫ್ ಅಲ್ಲಿ ಮಾತ್ರ ಒಂದ್ ಒಳ್ಳೆ ಹ್ಯಾಪಿ ಎಂಡಿಂಗ್ ಆಗಿತ್ತು ಗುರು. ನೀವೇನಾದ್ರೂ ನಮ್ಮ 8th ಮೈಲು, ಪೀಣ್ಯ, ದಾಸರಳ್ಳಿ ಇಲ್ಲಿ ಸುತ್ತಮುತ್ತ ಇದ್ರೆ ಕಾಲೇಜ್ ಒಂದ್ ಒಳ್ಳೆ ಚಾಯ್ಸ್ ನೋಡ್ರಿ. ಯಾರ್ಯಾರು ಈಗ ಮೊನ್ನೆ ತಾನೇ SSLC ಎಕ್ಸಾಮ್ ಬರ್ದಿದ್ದೀರಾ, ರಿಸಲ್ಟ್ ಬಂದ್ಮೇಲೆ ಏನು ಯೋಚನೆ ಮಾಡಕ್ ಹೋಗ್ಬೇಡಿ, ಕಣ್ಣು ಮುಚ್ಕೊಂಡ್ ನಮ್ ಕಾಲೇಜಿಗೆ ಸೇರ್ಕೊಂಡ್ಬಿಡಿ. ಡೈಲಿ ಇದೇ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ವಿ, ಇವೆಲ್ಲ ನೋಡ್ತಾ ಇದ್ರೆ ಒಳ್ಳೆ ಒಳ್ಳೆ ನೆನಪುಗಳು. ಯಾರ್ಯಾರು ನಮ್ಮ ಸೌಂದರ್ಯ ಕಾಲೇಜ್ ಸ್ಟೂಡೆಂಟ್ಸ್ ಇದ್ದೀರಾ, ಹಂಗೆ ಒಂದ್ಸತಿ ಕಮೆಂಟ್ ಮಾಡಿಬಿಡಿ.